ಗೈರು ಜನ ಬಂದಿದ್ದಾರೆ. ಸೊ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇದ್ರ ಬಗ್ಗೆ ಖಂಡಿತವಾಗ್ಲೂ ಒಬ್ಬ ಅಪರೂಪದ ನಾಯಕತ್ವ. ಅವ್ರ ಬಗ್ಗೆ ಅವ್ರ ಜೊತೆಗೆ ಒಡನಾಡಿಗಳನ್ನ ಯಾರಿಗೆ ಕೇಳಿದ್ರು ಒಬ್ಬೊಬ್ಬರು ಒಂದೊಂದು 100 ಕತೆ ಹೇಳುವಷ್ಟು ಅವ್ರ ಬಗ್ಗೆ ಅಭಿಪ್ರಾಯ ಇದೆ. ಆ ನೇರ ದಿಟ್ಟ ನಿರ್ಧಾರ ತಗೊಳ್ಳುವಂಥ ಒಂದು ಏಕೈಕ ಶಕ್ತಿ ಅಂದರೆ ಅದು ಯಡಿಯೂರಪ್ಪ ಅವರು ಅಂತೇಳಿ. ಯಾರಾದರೂ ಒಬ್ಬರು ಬಡವರು ಬಂದರೆ, ಯಾರಾರೊಬ್ಬರು ದಲಿತರು ಬಂದರೆ, ಏನಾರು ಒಂದು ಕಷ್ಟ ತೊಡ್ಕೊಂಡ್ರೆ ಅಲ್ಲೇ ಡಿಸಿಷನ್ ಅಲ್ಲೇ ಕೊಡ್ತಾಯಿದ್ರು. ಅಂಥ ವ್ಯಕ್ತಿತ್ವ ಅಂದರೆ BS ಯಡಿಯೂರಪ್ಪ ಅವ್ರದ್ದು ಅಂತ. ಆ ಥರದ್ದು ಸಾವಿರಾರು ಎಕ್ಸಾಂಪಲ್ಸ್ ಇದೆ. ಹಾಗಾಗಿ ಎಲ್ಲ ಕಾರ್ಯಕ್ರಮಗಳು, ಈ ಥರ ಕಾರ್ಯಕ್ರಮ ಬಂದರೆ ಬಸ್ ಮಾಡಿ ದುಡ್ಡು ಕೊಟ್ಟು ಕರ್ಕೊಂಬರೋವಂಥ ವ್ಯವಸ್ಥೆಗಳು. ಇವತ್ತು ಹೆಂಗಿತ್ತು ಅಂದರೆ ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ನಮಗೆ ಬಸ್ ಕೊಟ್ಟಿಲ್ಲ ಅಂತ ಜಗಳ ಅಂದರೆ ನಾವು ನಮ್ಗೆ ಬಸ್ ವ್ಯವಸ್ಥೆನೂ ಮಾಡೋಕ್ಕಾಗಲಿಲ್ಲ. ಅಂಥದ್ರಲ್ಲಿ ಅವರು ಓನ್ ವೆಹಿಕಲ್ಸಲ್ಲಿ ಬಂದು ನೀವು ನೋಡಿದರೆ ಟ್ರಾಫಿಕ್ ಜಾಮ್ ಹೇಗಾಗಿತ್ತು ಅಂತ. ಅಂದರೆ ಆ ರೀತಿ ವ್ಯಕ್ತಿತ್ವ ಅದು ಆಗಿದೆ. ಹಾಗಾಗಿ ಅಪರೂಪದ ನಾಯಕತ್ವ. ಅವರ ಬುಕ್ಸ್ಗಳನ್ನು ಯಾರ್ಯಾರು ಯುವಕರು ಓದ್ತಾರೆ, ಯಾವ ಯುವ ನಾಯಕರು ಆಗಬೇಕು ಅಂತಿದ್ದಾರೆ, ಅವರೆಲ್ಲ ಪುಸ್ತಕವನ್ನು ಓದಬೇಕು. ಅವ್ರ ಜೀವನದಲ್ಲಿ ಮಾಡಿರುವಂಥ ಕೆಲಸಗಳನ್ನು, ಅವರ ದಿಟ್ಟ ನಿರ್ಧಾರಗಳನ್ನು ನಾವು ಕಲಿಬೇಕಾಗ್ತದೆ. ಭಾಳಷ್ಟು ಜನರಿಗೆ ಒಂದು ಆದರ್ಶವಾದ ಪಾಠ ಅಂತೇಳಿ ಅವ್ರ ಜೀವನವನ್ನು ಚರಿತ್ರೆಯನ್ನು ಓದಬೇಕು, ನೋಡಬೇಕು ಅಂತ ನನ್ನ ಸ್ನೇಹಿತರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತ ಹೇಳ್ತಾರೆ. ಅದೇನು ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು. ಇನ್ನೊಂದಿದೆ, ಯಡಿಯೂರಪ್ಪ ಅವ್ರ ಜೋಳಿಗೆ ಊರಿಗೆಲ್ಲ ಹೋಳಿಗೆ ಅಂತೇಳಿ. ಆ ರೀತಿ ಅಂದರೆ ಒಬ್ಬ ಯಾರು MLA ಇದ್ದಾಗ ಒಂದು ಪ್ರೈವೇಟ್ ಬಿಲ್ ತರ್ತಾರೆ, ಕಣ್ಣೀರಿಟ್ಟು ಅಳ್ತಾರೆ. ಯಾರಿಗೋಸ್ಕರ? ರೈತರಿಗೋಸ್ಕರ. ಯಾರೂ ಸಪೋರ್ಟ್ ಇಲ್ಲ. ಆದರೂ ಎಲ್ಲ ಆಡಳಿತ ಪಕ್ಷ ಕಾಂಗ್ರೆಸ್ ಇದ್ದರೂ ಕೂಡ ಆವತ್ತಿನ ದಿನ ಅವ್ರಿಗೆ ಅಷ್ಟು ಅಂತ ಹೇಳ್ತಾರೆ, ಎಸ್ ಅಂತ ಹೇಳ್ತಾರೆ. ಆ ಥರ ನಿರ್ಧಾರಗಳು ಯಡಿಯೂರಪ್ಪ ಅವ್ರದ್ದಿತ್ತು. ಹಾಗಾಗಿ ಯಡಿಯೂರಪ್ಪ ಮಾತಾಡಿದ್ರೆ ಯಾರು ಏನು ಕ್ವಶನ್ ಕೇಳ್ತಿರೋ ಅಂತ ಹೆದರ್ತಾಯಿದ್ರು ಅವರು. ಸರ್, ಒಂದು ಶಕ್ತಿ ಪ್ರದರ್ಶನ ಅಂತಲೇ ಹೇಳ್ಬೋದಾ ಸರ್? ಶಕ್ತಿ ಪ್ರದರ್ಶನ ಅನ್ನೋಕ್ಕಿಂತ 50 ವರುಷ ಯಡಿಯೂರಪ್ಪ ಸಾಹೇಬ್ರ 50 ವರ್ಷ ಕೋಟಿ ಹೃದಯಗಳ ಪ್ರೀತಿಯ ಹರ್ಷಕ್ಕೋಸ್ಕರ ಹರ್ಷೋತ್ಸವ ಇದು. ಇದೇನು ಶಕ್ತಿ ಪ್ರದರ್ಶನ ಇಲ್ಲ. ಯಡಿಯೂರಪ್ಪರ ಶಕ್ತಿ ಏನಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಮೋದಿಜಿಯವ್ರಿಗೂ ಗೊತ್ತಿದೆ, ಅಮಿತ್ ಶಾ ಗೊತ್ತಿದೆ, ನಾಡಿನ ಜನತೆಗೆ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಅದೇನು ಶಕ್ತಿ ಪ್ರದರ್ಶನ ಇಲ್ಲ, ಇದು ಪ್ರೀತಿಯ ಇದು 50 ವರ್ಷದ ಕೋಟಿ ಹೃದಯಗಳ ಪ್ರೀತಿಯ ಹರ್ಷದ ಸಂಕೇತ ಅಂತ ಹೇಳ್ಬೋದು. ಸರ್, ಈ ಜನಸಂಖ್ಯೆ ನೋಡಿದ್ರೆ 2028ರ ವಿಧಾನಸಭೆ ಚುನಾವಣೆಯ ಒಂದು ಗೆಲುವಿಗೆ ನಾಂದಿ ಆಗುತ್ತೆ. 100% ಗೆಲ್ತೀವಿ, ಅದರಲ್ಲೇನು ಡೌಟೇ ಇಲ್ಲ. ಯಾಕೆಂದ್ರೆ ನಾವು ನೋಡಿರ್ಬೋದು, ಇಡೀ ದೇಶದಲ್ಲಿ 22 ರಾಜ್ಯಗಳಲ್ಲಿ NDA ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ. ನಾರ್ತ್ ಈಸ್ಟಲ್ಲಿ ಎಲ್ಲಿ ಅಲ್ಪಸಂಖ್ಯಾತರು ಹೆಚ್ಚಿರುವಂಥದ್ರಲ್ಲಿ 8 ರಾಜ್ಯಗಳಲ್ಲಿ 6 ರಾಜ್ಯಗಳಲ್ಲಿ NDA ಸರ್ಕಾರ ಬರುತ್ತೆ ಅಂತಂದರೆ, ಎಲ್ಲಿ ಅಲ್ಪಸಂಖ್ಯಾತರು, ಎಸ್ಪೆಷಲಿ ನಾನು ಪ್ರವಾಸ ಮಾಡಿದೆ, ಅಲ್ಲಿ ಮೆಜಾರಿಟಿ ಆಫ್ ದೆಮ್ ಕ್ರಿಶ್ಚಿಯನ್ ಮತದಾರರು. ಅಲ್ಲಿ ಡ್ರೈವರ್ಗಳಿಗೆ, ಅಂಗಡಿಯವರಿಗೆಲ್ಲ ಕೇಳಿದ್ರೆ, ಯಾರಿಗಪ್ಪ ಓಟ್ ಹಾಕ್ತೀರಾ, ಹೇಗೆ ಓಟ್ ಹಾಕ್ತೀರಾ ನೀವು ಅಲ್ಪಸಂಖ್ಯಾತರು, ನೀವು ಹಂಗೆ BJPಗೆ ಹಂಗೆಲ್ಲ ಅಭಿವೃದ್ಧಿ ಕಂಡಿದ್ದೆ BJPಯಿಂದ, ನಾನು ನೆಕ್ಸ್ಟ್ ಹಾಕೋದು BJPಗೆ ಅಂತ ಹೇಳುವಂಥದ್ದು. ಹಾಗಾಗಿ ಅದ್ರಲ್ಲಿ ಸಂದೇಹನೇ ಬೇಡ, ಕೇಸರಿಮಯ ಆಗ್ತದೆ. ಇಡೀ ದೇಶಕ್ಕೆ, ನಮ್ಮ ದೇಶದ ಭದ್ರತೆಗೆ, ನಮ್ಮ ದೇಶದ ಗೌರವವನ್ನು ಉಳಿಸುವಂಥ ಶಕ್ತಿ ಇರೋದು ಅಂದರೆ ಅದು ಭಾರತೀಯ ಜನತಾ ಪಾರ್ಟಿಗೆ ಮಾತ್ರ. ಹಾಗಾಗಿ 100% ಭಾಗ 2028ರಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ, NDA ನೇತೃತ್ವದ ಸರ್ಕಾರ ಬರೋದು ನಿಜವಾಗ್ಲೂ ಅಕ್ಷರಶಃ ಸೇಮ್ BS ಅವರ ಆದಿಯಲ್ಲಿ ಅವರ ಮಗ ವಿಜಯೇಂದ್ರ ಅವರು ನಡೀತಾ ಇದ್ದಾರೆ ಅಂತಾರೆ. ಇದ್ರ ಬಗ್ಗೆ ನಾನು ವಿಜಯಣ್ಣ ನೋಡ್ದಂಗೆ ಈ ಯುವಕ ನಾಯಕರಲ್ಲಿ ಅವರು BS ಯಡಿಯೂರಪ್ಪರ ಮಗ ಅನ್ನೋದಕ್ಕಿಂತ ಅವ್ರದ್ದೇ ಒಂದು ಛಾಪನ್ನು ಮೂಡಿಸಿದ್ದಾರೆ. ಇವತ್ತು ನೀವು ಅಲ್ಲಿ ಎಲ್ಲೇ ಹೋದರೂ ಅವ್ರಿಗೆ ಅಷ್ಟು ಅಭಿಮಾನಿಗಳು, ಹುಡುಗರು, ಎಸ್ಪೆಷಲಿ ಯೂತ್ ಸಪೋರ್ಟ್ ತುಂಬ ಚೆನ್ನಾಗಿದೆ. ಆಮೇಲೆ ಆ ಮನುಷ್ಯನೂ ಅಷ್ಟೇ, ಹೆಂಗೆ ಯಡಿಯೂರಪ್ಪ ಸಾಹೇಬರು ಅವ್ರ ಫ್ಯಾಮಿಲಿನೇ ನೋಡಲ್ದಂಗೆ ಹೆಂಗೆ ರಾಜ್ಯವೆಲ್ಲ ಸುತ್ತಾಡಿದ್ರು, ಇವರು ಅಷ್ಟೇ. ಅದು ಏನು ಬೆಳಿಗ್ಗೆ ಬೆಂಗಳೂರು ಇರ್ತಾರೆ, ಸಂಜೆ ಶಿಕಾರಿಪುರಕ್ಕೆ ಬರ್ತಾರೆ, ಆಮೇಲೆ ಉತ್ತರ ಕರ್ನಾಟಕಕ್ಕೆ ಹೋಗಿರ್ತಾರೆ. ಅಷ್ಟು ಟ್ರಾವೆಲ್ ಮಾಡೋದು ಹೆಂಗೆ ಮಾಡ್ತಾರೆ ಆ ಮನುಷ್ಯ ಅಂತೇಳಿ ನನಗೆ ಆಶ್ಚರ್ಯ ಆಗ್ತದೆ. ಖಂಡಿತವಾಗ್ಲೂ ಆ ಛಲ ಖಂಡಿತವಾಗ್ಲೂ ಇದೆ. ಆಮೇಲೆ ಯಡಿಯೂರಪ್ಪ ಅವ್ರದ್ದು ಒಂದು ಏನು ವಾಕ್ಯ ಇದೆ, ಅದನ್ನು ಇಬ್ಬರು ಮಕ್ಕಳು, ರಾಘಣ್ಣನವ್ರಿರ್ಬೋದು, ವಿಜಯಣ್ಣನಿರ್ಬೋದು, ಏನಂದರೆ ಅವ್ರು ಹೇಳೋದು, ಮಾತಾಡೋದೇ ಸಾಧನೆ ಆಗಬಾರ್ದು ಅಂತ, ನಮ್ಮ ಕೆಲಸ ಮಾತಾಡಬೇಕು ಅಂತ. ಅದನ್ನು ಅಕ್ಷರಶಃ ಮಾಡಿದಂಥ ಇಬ್ಬರು ಪುತ್ರರು ಯಡಿಯೂರಪ್ಪರಿಗೆ ಸಿಕ್ಕಿರೋದು ಭಾಳ ಸಂತೋಷ ಅಂತ.